ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ಸ್ವಾತಿ ಸಾಲ್ಯನ್. ಈ ಹಿಂದೆ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ ದಿ ಕೇರಳ ಸ್ಟೋರಿ ಮತ್ತೊಮ್ಮೆ ಸದ್ದು ಮಾಡಲು ಮುಂದಾಗಿದೆ. ಈ ಚಿತ್ರ ತೆರೆ ಕಂಡಾಗ ಸಾಕಷ್ಟು ವಾದಗಳು, ವಿವಾದಗಳು, ಬೆದರಿಕೆಗಳು ಇವೆಲ್ಲವನ್ನ ಚಿತ್ರತಂಡ ಅನುಭವಿಸಬೇಕಾಯಿತು. ಆದ್ರೆ ಅದರ ನೆಕ್ಸ್ಟ್ ಪಾರ್ಟ್ ಮತ್ತೊಮ್ಮೆ ತೆರೆ ಕಾಣಲು ಸಜ್ಜಾಗಿದೆ. 2023ರಲ್ಲಿ ತೆರೆ ಕಂಡ ದಿ ಕೇರಳ ಸ್ಟೋರಿ ವಿವಾದಗಳ ನಡುವೆಯೂ ಬಾಕ್ಸ್ ಆಫೀಸ್ ನಲ್ಲಿ ಅಬ್ಬರಿಸಿತ್ತು. ಅದರ ಮುಂದುವರಿದ ಕತೆ ದಿ ಬಿಯಾಂಡ್ ದಿ ಕೇರಳ ಸ್ಟೋರಿ ಚಿತ್ರ ಫೆಬ್ರವರಿ 27ರಂದು ತೆರೆಗೆ ಬರಲಿದೆ ಎಂದು ಸನ್ಶೈನ್ ಪಿಕ್ಚರ್ಸ್ ಹೇಳಿದೆ. ದಿ ಬಿಯಾಂಡ್ ದಿ ಕೇರಳ ಸ್ಟೋರಿಗೆ ರಾಷ್ಟ್ರ ಪ್ರಶಸ್ತಿ ವಿಜೇತ ನಿರ್ದೇಶಕ ಕಾಮತ್ ಕೆ ನಾರಾಯಣ ಸಿಂಗ್ ನಿರ್ದೇಶನವಿದೆ. ವಿಪುಲ್ ಅಮೃತ್ಲಾಲ್ ಹಾಗೂ ಸನ್ಶೈನ್ ಪಿಕ್ಚರ್ಸ್ ನಿರ್ಮಾಣವಿದೆ. ಚಿತ್ರದ ಚಿತ್ರೀಕರಣ, ತಾರಾಂಗಣ ಹಾಗೂ ಇನ್ನಿತರ ಮಾಹಿತಿಯನ್ನ ಗೌಪ್ಯವಾಗಿಡಲಾಗಿದೆ. ಇನ್ನಷ್ಟು ನೈಜ ಸಂತ್ರಸ್ತರ ಕಥೆಯನ್ನ ಈ ಭಾಗದಲ್ಲಿ ಹೇಳಿದ್ದೇವೆ. ಇದು ನಮ್ಮದೇ ನೆರೆಹೊರೆಯರ ಕತೆ ಎಂದು ನಿರ್ಮಾಣ ಸಂಸ್ಥೆ ಹೇಳಿದೆ. ಚಿತ್ರ ಬಿಡುಗಡೆ ದಿನಾಂಕ ಘೋಷಿಸುವ ವಿಡಿಯೋವನ್ನ ಸಾಮಾಜಿಕ ಮಾಧ್ಯಮಗಳಲ್ಲಿ ಹಂಚಿಕೊಂಡಿದೆ. ಸುದೀಪ್ ಸೇನ್ ನಿರ್ದೇಶನದ ದಿ ಕೇರಳ ಸ್ಟೋರಿಯಲ್ಲಿ ಕೇರಳವು ಲವ್ ಜಿಹಾದಿನ ಕೇಂದ್ರವಾಗಿದೆ. ಅದರ ಧರ್ಮಕ್ಕೆ ಮತಾಂತರಗೊಳಿಸಲು ಸಿರಿಯಾಕ್ಕೆ ಕರೆದೊಯ್ಯಲಾಗುತ್ತದೆ ಎಂದು ತೋರಿಸಲಾಗಿತ್ತು. ಇದಕ್ಕೆ ಕೇರಳ ಸರ್ಕಾರ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿತ್ತು. ಕೇರಳಕ್ಕೆ ಕಳಂಕ ತರುವ ವ್ಯವಸ್ಥಿತ ಹುನ್ನಾರವಿದು ಎಂದು ಆರೋಪಿಸಿತ್ತು. ಇವೆಲ್ಲದರ ನಡುವೆ 300 ಕೋಟಿ ಬಾಚಿದ ಚಿತ್ರತಂಡ 2 ರಾಷ್ಟ್ರ ಪ್ರಶಸ್ತಿಗಳನ್ನ ತನ್ನದಾಗಿಸಿಕೊಂಡಿತ್ತು. ನಂತರ ಈ ಚಿತ್ರಕ್ಕೆ ಸಾಕಷ್ಟು ಒಳ್ಳೆಯ ರೆಸ್ಪಾನ್ಸ್ ಕೂಡ ಬಂದಿತ್ತು. ಇಂತಹ ಸಿನಿಮಾಗಳು ಮತ್ತೆ ಬರಬೇಕು. ಹೆಣ್ಣು ಮಕ್ಕಳನ್ನ ಸಾಕಿದವರು ಈ ಸಿನಿಮಾ ನೋಡಲೇಬೇಕು. ಹೆಣ್ಣು ಮಕ್ಕಳ ಮೇಲೆ ಆಗುತ್ತಿರುವ ಜಿಹಾದ್ಗಳನ್ನ ತಪ್ಪಿಸಬೇಕು. ಇಂತಹ ಸಾಕಷ್ಟು ಪಾಸಿಟಿವ್ ರೆಸ್ಪಾನ್ಸ್ ಕೂಡ ಬಂದಿತ್ತು. ಈಗ 3 ವರ್ಷದ ಬಳಿಕ ಮತ್ತೊಮ್ಮೆ ಈ ಚಿತ್ರ ತೆರೆ ಕಾಣ್ತಾ ಇದೆ. ಪ್ರೇಕ್ಷಕರಲ್ಲೂ ಒಳ್ಳೆಯ ಅಭಿಪ್ರಾಯ ವ್ಯಕ್ತವಾಗಿದೆ.